ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಗೆಲ್ಲಿಸೋಕೆ ಪಣ ತೊಟ್ಟು ನಿಂತಿದ್ದಾರೆ. ಅವರೇ ಮುಂದೆ ನಿಂತು ಥಿಯೇಟರ್ಗಳಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮೊದಲ ದಿನ ಥಿಯೇಟರ್ ಹೌಸ್ಫುಲ್ ಆಗಿ ಭರ್ಜರಿ ಪ್ರದರ್ಶನ ಕಂಡಿತ್ತು. ಚಿತ್ರತಂಡ ಕೊಟ್ಟ ಅಂಕಿಅಂಶದಂತೆ ಮೊದಲ ದಿನವೇ ಡೆವಿಲ್ ಸಿನಿಮಾ 13.8 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದು 2 ಹಾಗೂ 3ನೇ ದಿನವೂ ಮುಂದುವರೆದಿದೆಯೇ? ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಡೆವಿಲ್ ಸಿನಿಮಾದ 2 ಹಾಗೂ 3ನೇ ದಿನದ ಕಲೆಕ್ಷನ್ ಕೊಂಚ ಮಟ್ಟಿಗೆ ಡ್ರಾಪ್ ಕಂಡಿದೆ. ಮೊದಲ ದಿನ ಫ್ಯಾನ್ ಶೋಗಳಿತ್ತು. ಬಹುತೇಕ ಚಿತ್ರಮಂದಿರಗಳು ದಿನದ 5-6 ಶೋಗಳನ್ನ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಫಸ್ಟ್ ಡೇ ಕಲೆಕ್ಷನ್ ಸಖತ್ತಾಗಿತ್ತು. ಆದ್ರೆ 2ನೇ ದಿನಕ್ಕೆ ಫ್ಯಾನ್ ಶೋಗಳು ಇರೋದಿಲ್ಲ. ಹೀಗಾಗಿ ಸಹಜವಾಗಿ ಕಲೆಕ್ಷನ್ ಹಿಂದು ಮುಂದು ಆಗುತ್ತೆ. ಸಿನಿಮಾ ಕಲೆಕ್ಷನ್ ಮಾಹಿತಿ ನೀಡುವಂತ ಸ್ಯಾಕ್ನೆಲ್ಕ್ ವೆಬ್ಸೈಟ್ ಮಾಹಿತಿಯ ಪ್ರಕಾರ 2ನೇ ದಿನಕ್ಕೆ ಡೆವಿಲ್ ಸಿನಿಮಾ ಬರೋಬ್ಬರಿ 3.4 ಕೋಟಿ ಕಲೆಕ್ಷನ್ ಮಾಡಿದೆ. 3ನೇ ದಿನ 3.75 ಕೋಟಿ ಕಲೆಕ್ಷನ್ ಆಗಿದೆ. ಒಟ್ಟು 3 ದಿನದಲ್ಲೇ ಡೆವಿಲ್ ಸಿನಿಮಾದ ಗಳಿಕೆ ಬರೋಬ್ಬರಿ 20 ಕೋಟಿಗೂ ಅಧಿಕವಾಗಿದೆ. ಆದ್ರೆ ಈ ಬಗ್ಗೆ ಚಿತ್ರತಂಡ ಇನ್ನೂ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಆದ್ರೂ ಕನ್ನಡ ಸಿನಿಮಾ 3 ದಿನದಲ್ಲಿ 20 ಕೋಟಿ ಕಲೆಕ್ಷನ್ ಮಾಡಿದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಸಂಡೇ ಆದ ಕಾರಣ ಇನ್ನು ಹೆಚ್ಚಿನ ಕಲೆಕ್ಷನ್ ಆಗುವಂತಹ ನಿರೀಕ್ಷೆ ಇದೆ. ನಿಮ್ಮ ಪ್ರಕಾರ 3 ದಿನದ ಕಲೆಕ್ಷನ್ ಎಷ್ಟಾಗಿರಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ.